ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಔಪಚಾರಿಕ ಪತ್ರ ಅಥವಾ ವ್ಯಾವಹಾರಿಕ ಪತ್ರವನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಕಲಿಯೋಣ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನೀವು ಯಾವುದೇ ಎಕ್ಸಾಮ್ನಲ್ಲೂ ಕೂಡ ಈಸಿಯಾಗಿ ಲೆಟರ್ ಬರೀಬೋದು ಹಾಗೂ ಫುಲ್ ಮಾರ್ಕ್ಸ್ ಕೂಡ ನೀವು ಪಡ್ಕೋಬೋದು. ಹಾಗಾದರೆ ಈ ವ್ಯಾವಹಾರಿಕ ಪತ್ರ ಅಂದ್ರೇನು? ವ್ಯಾವಹಾರಿಕ ಪತ್ರ ಅಂದರೆ ಅಧಿಕೃತ ವ್ಯಕ್ತಿಗಳಿಗೆ ಬರೆಯುವಂತಹ ಪತ್ರ. ಹಾಗಾದರೆ ಆ ಅಧಿಕೃತ ವ್ಯಕ್ತಿಗಳು ಯಾರು ಅಂತಂದರೆ ಶಾಲೆಯ ಪ್ರಾಂಶುಪಾಲರಿಗೆ ಅಥವಾ ಮುಖ್ಯ ಶಿಕ್ಷಕರಿಗೆ, ಎರಡನೆಯದು ಬ್ಯಾಂಕ್ ಮ್ಯಾನೇಜರಿಗೆ, ಮೂರನೆಯದು ಸರ್ಕಾರಿ ಕಚೇರಿಗೆ. ಹೀಗೆ ಇವ್ರುಗಳಿಗೆ ಬರೆಯುವಂಥ ಪತ್ರವನ್ನೇ ವ್ಯಾವಹಾರಿಕ ಪತ್ರ ಅಥವಾ ಔಪಚಾರಿಕ ಪತ್ರ ಅಂತ ಕರೀತಾರೆ. ಹಾಗಾದರೆ ಅವ್ರಿಗೆ ನಾವು ಹೇಗೆ ಪ್ರಾಪರ್ ಫಾರ್ಮೆಟ್ನಲ್ಲಿ ಪತ್ರ ಬರೀಬೇಕು ಅನ್ನೋದನ್ನು ಇವತ್ತು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾನೀಗ ಪ್ರಿನ್ಸಿಪಾಲ್ಗೆ ಒಂದು ಪತ್ರನ ಬರ್ಕೊಂಡಿದ್ದೀನಿ. ಅದನ್ನು ನಿಮಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು ಅನ್ನೋದನ್ನು ಇವಾಗ ಆ ಪತ್ರದ ಮೂಲಕನೇ ನಿಮಗೆ ವಿವರಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾನು ಇದ್ಯಾಕೆ ಈ ಖಾಲಿ ಪೇಪರ್ ತೋರಿಸ್ತಿದ್ದೀನಿ ಅಂತಂದರೆ, ನೀವು ಎಕ್ಸಾಮ್ ಟೈಮ್ನಲ್ಲಿ ಇದೇ ಥರ ಹಾಳೆ ಕೊಟ್ಟಿರ್ತಾರೆ. ಆ ಹಾಳೆಯಲ್ಲಿ ನೀವು ಅರ್ಧ ಭಾಗ ಒಂದು ಕ್ವಶನಿಗೆ ಆನ್ಸರ್ ಬರೆದಿರ್ತೀರ. ಆ ಅರ್ಧ ಭಾಗದಲ್ಲಿ ಇನ್ನು ಅರ್ಧ ಭಾಗ ಖಾಲಿ ಉಳಿದಿರುತ್ತೆ. ನೀವೇನು ಮಾಡ್ತೀರಾ, ಈ ಅರ್ಧ ಭಾಗದಿಂದನೇ ಪತ್ರಲೇಖನ ಸ್ಟಾರ್ಟ್ ಮಾಡಿಬಿಡ್ತೀರಾ. ಅದು ತಪ್ಪು. ಯಾವತ್ತಿಗೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಪ್ರಿಪೇಟ್ರಿ ಆಗಲಿ ಅಥವಾ ಫೈನಲ್ ಎಕ್ಸಾಮ್ ಆಗಲಿ ಆ ಅರ್ಧ ಭಾಗದಿಂದ ನೀವು ಸ್ಟಾರ್ಟ್ ಮಾಡಬೇಡಿ. ಇನ್ನೊಂದು ಹಾಳೆ ಅಂದರೆ ಏನೂ ಬರೀದೇ ಇರೋವಂಥ ಈ ಥರ ಖಾಲಿ ಹಾಳೆಯಿಂದ ಸ್ಟಾರ್ಟ್ ಮಾಡಿ. ಯಾಕೆ ಖಾಲಿ ಹಾಳೆಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ನೀವು ಪತ್ರಲೇಖನನ ಒಂದು ಪ್ರಾಪರ್ ಫಾರ್ಮೆಟಲ್ಲಿ ಬರೆದಿರೋದು ವ್ಯಾಲ್ಯುವೇಷನ್ ಮಾಡ್ತಾ ಇರೋರಿಗೆ ಗೊತ್ತಾಗಬೇಕು. ನೀವು ಯಾವ ರೀತಿ ಬರೆದಿದ್ದೀರಾ ಅನ್ನೋದು ಒಂದೇ ಹಾಳೆಯಲ್ಲಿದ್ದರೆ ಅವರಿಗೆ ವ್ಯಾಲ್ಯುವೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಬರೆಯೋದ್ರಿಂದ ನಿಮಗೆ ಫುಲ್ ಮಾರ್ಕ್ಸ್ ಕೂಡ ಸಿಗುತ್ತೆ. ನಿಮ್ಮ ಎಕ್ಸಾಮ್ಗಳಲ್ಲಿ ಅವರೇ 2 ಥರ ಪತ್ರಗಳನ್ನ ಕೊಟ್ಟಿರ್ತಾರೆ. ಮೊದಲನೇ ಪತ್ರ ವ್ಯಾವಹಾರಿಕ ಪತ್ರ, ಇನ್ನೊಂದು ನಿಮ್ಮ ಸ್ನೇಹಿತರಿಗೆ ಬರೆಯುವಂಥ ಪತ್ರಗಳನ್ನ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಚೂಸ್ ಮಾಡ್ಕೊಂಡು ಬರೆಯುವಂಥದ್ದು. ಇಲ್ಲಿ ನಾನು ವ್ಯಾವಹಾರಿಕ ಪತ್ರನ ಚೂಸ್ ಮಾಡಿರೋದ್ರಿಂದ ಒಂದು ಪ್ರಶ್ನೆ ನಾನಾಗೆ ಓನಾಗಿ ಹಾಕ್ಕೊಂಡು 3 ದಿನಗಳ ಕಾಲ ರಜೆಯನ್ನು ಕೋರಿ ಪ್ರಾಂಶುಪಾಲರಿಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಫ್ರಮ್ ಅಡ್ರೆಸ್ ಅಂದರೆ ಯಾರು ಪತ್ರನ ಬರೀತಿರ್ತಾರಲ್ಲ ಅವರ ಅಡ್ರೆಸ್ಸನ್ನು ಮೊದಲು ಎಡಭಾಗದಲ್ಲಿ ಬರಿಬೇಕು. ಇವಾಗ ನಾನು ಸುನೀತಾ ಅನ್ನೋ ಹೆಸರು ತೊಗೊಂಡಿದ್ದೀನಿ. ಅವರ ಅಡ್ರೆಸ್ನ ನಾನು ಎಡಭಾಗದಲ್ಲಿ ಬರೆದಿದ್ದೀನಿ. ಇನ್ನು ಬಲಭಾಗದಲ್ಲಿ ದಿನಾಂಕವನ್ನು ಬರಿಬೇಕು. ನೀವು ಪತ್ರ ಬರೀತಿರ್ತೀರಲ್ಲ ಆ ದಿನದ ದಿನಾಂಕವನ್ನು ನೀವು ಬಲಭಾಗದಲ್ಲಿ ಬರಿಬೇಕು. ನಂತರ ಯಾರಿಗೆ ಪತ್ರ ಬರೀತೀರಾ ಅನ್ನೋದನ್ನು ಫ್ರಮ್ ಅಡ್ರೆಸ್ ಆದಮೇಲೆ ಟು ಅಡ್ರೆಸ್ಸನ್ನು ಕೆಳಗಡೆ ಒಂದೇ ನೇರವಾಗಿ ಬರಿಬೇಕು. ಪ್ರಾಂಶುಪಾಲರು, ಕಾಲೇಜಿನ ಹೆಸರು ಹಾಗೂ ಆ ಏರಿಯಾದ ಹೆಸರನ್ನ ನೀಟಾಗಿ ಒಂದೇ ಸಮವಾಗಿ ಫ್ರಮ್ ಅಡ್ರೆಸ್ ಮತ್ತು ಟು ಅಡ್ರೆಸ್ ಎರಡೂ ಸಮವಾಗಿರಬೇಕು. ಆ ರೀತಿ ಬರೀರಿ. ನಂತರ ಸಂಬೋಧನೆ ಮಾಡಬೇಕು. ಪ್ರಾಂಶುಪಾಲರಿಗೆ ನೀವು ರೆಸ್ಪೆಕ್ಟೆಡ್ ಆಗಿ ಕರಿಬೇಕು, ಮಾನ್ಯರೇ ಅಂತ. ನಂತರ ವಿಷಯ, ಏನು ವಿಷಯ ಇದೆ ಅನ್ನೋದನ್ನು ನೀವು ಮೊದಲು ಒಂದು ಲೈನಲ್ಲಿ ಬರಿಬೇಕು. 3 ದಿನಗಳ ರಜೆಯನ್ನು ಕೋರಿ ಅನ್ನೋದು ವಿಷಯ. ಅದರ ನಂತರ ಬರೆಯೋದೇ ವಿಷಯ ವಿಸ್ತಾರ. ವಿಷಯದಲ್ಲಿ ಬರೆದಿರೋದನ್ನು ನೀವು ವಿಸ್ತಾರವಾಗಿ ಯಾಕೆ ನಮಗೆ 3 ದಿನ ರಜೆ ಬೇಕು ಅನ್ನೋದನ್ನು ನಿಮ್ಮ ಪ್ರಾಂಶುಪಾಲರಿಗೆ ಅರ್ಥ ಆಗುವ ರೀತಿ ನೀವು ನೀಟಾಗಿ ಬರಿಬೇಕು. ಒಂದು 3ರಿಂದ 4 ಲೈನಷ್ಟು ಬರೆದ್ರೆ ನಿಮಗೆ ಸಾಕು. ಇನ್ನು ಇಲ್ಲಿ ನಾನು ಬರೆದಿರೋದು ಅವರ ಹೆಸರು, ಆ ಕಾಲೇಜಲ್ಲಿ ಅವಳು ಯಾವ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು ಹಾಗೂ ಯಾಕೆ ಅವರು 3 ದಿನ ರಜೆ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ವಿಷಯ ವಿಸ್ತಾರದಲ್ಲಿ ನಿಮಗೆ ಬರೆದಿದ್ದೀನಿ. ನಂತರ ಇದೆಲ್ಲ ಆದ ನಂತರ ಅವರಿಗೆ ನೀವು ಧನ್ಯವಾದಗಳನ್ನ ತಿಳಿಸ್ಬೇಕು. ಇನ್ನು ಪತ್ರದ ಅಂತಿಮ ಭಾಗ, ಇಂತಿ ನಿಮ್ಮ ವಿದ್ಯಾರ್ಥಿ ಅನ್ನೋ ಲೈನನ್ನು ನೀವು ಪತ್ರದಲ್ಲಿ ಕೊನೆಯಲ್ಲಿ ಬರೀಲೇಬೇಕು. ಅದರ ಕೆಳಗೆ ನಿಮ್ಮ ಸೈನನ್ನು ಹಾಕಿ ಈ ಪತ್ರವನ್ನು ಪೂರ್ಣಗೊಳಿಸ್ಬೇಕು. ಈ ರೀತಿ ಈ ಫಾರ್ಮೆಟಲ್ಲಿ ನೀವು ಪತ್ರ ಬರೀತಂದರೆ ಎಕ್ಸಾಮಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.